ಎಲ್ರಿಗೂ ನಮಸ್ಕಾರಗಳು. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು 7 ದಿವಸದ್ದು ನನ್ನ ಗುರುವಾರ ಪೂಜೆ ಮುಗೀತು. ಎಲ್ಲರೂ ಕಾಲು ಸಕ್ಕರೆ ಹಂಚಿದೆ. ಹಾಗೆ ಕೆಲವೊಂದಿಷ್ಟು ಜನ ನಾನು ಕೇಳ್ತಾಯಿದ್ರು, ನೀವು ಯಾವ ಥರ ಪೂಜೆ ಮಾಡಿದ್ರೆ ಹೇಗೆ ಅಂತ ನಮ್ಮನೆ ಸುತ್ತಮುತ್ತಲೆಲ್ಲ ನಾವು ಕೇಳ್ತಾಯಿದ್ರು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, 2 ದಿವಸದ್ದು ಮಾಡ್ಬೋದು, 5 ದಿವಸ, 9 ದಿವಸ, ಬೇಕಾದ ದಿವಸನೂ ಮಾಡ್ಬೋದು ರೀ. ಅದಕ್ಕೇನು ಇಷ್ಟೇ ದಿವಸ ಅಂತ ಏನಿಲ್ಲ. ಏನು ಮಾಡಿ ಅಂತಂದರೆ, ನಾನು ಹೆಚ್ಚಿನ ಜನಕ್ಕೆ ಕೆಲಸ ಮಾಡೋರೆಲ್ಲ ಬೆಳಗಿನ ಜಾವ ಹೇಳ್ತಾರೆ. ಅವ್ರಿಗೆ ಮಕ್ಕಳು ನಿಜವಾಗ್ಲೂ ಹೇಳ್ತೀನಿ, ತುಂಬ ಕಷ್ಟ ಇರುತ್ತೆ ಬೆಳಗಿನ ಜಾವ. ನಾನು ಹೇಳಿಷ್ಟೇ, ಯಾರ ಮಾತು ಕೇಳೋಕ್ಕೆ ಹೋಗಬೇಡಿ. ನೀವು ಯಾವ ರೀತಿ ತಿಳಿಯುತ್ತೋ ತೋಚುತ್ತೋ ಅದೇ ರೀತಿ ಪೂಜೆ ಮಾಡ್ಕೊತ ಹೋಗಿ. ರಾಯರು ನಿಜವಾಗ್ಲೂ ಒಲಿತಾರೆ, ನಿಜವಾಗ್ಲೂ ಒಲಿತಾರೆ ರಾಯರು. ಅದು ಕನಸಿನಲ್ಲಿ ಬಂದರು, ಅದು ಏನಾದರೂ ಬಂದರು. ನಾನು ಹೇಳ್ತಾ ಇದ್ದೀನಿ, ಇವತ್ತೇ ನನಗೆ ನಾನು ಏನು ಕೇಳ್ಕೊಂಡಿದ್ದೆ ಇವತ್ತು ಬೆಳಗಿನ ಜಾವ ನನಗೆ ಅದೇ ಕನಸು ಬಿದ್ದಿದೆ. ನಿಜವಾಗ್ಲೂ ನನಗೆ ಆಸೆ ಈಡೇರುತ್ತೆ ಅನ್ನೋ ನಂಬಿಕೆ ಬಲವಾಗಿ 100ಕ್ಕೆ 100 ಇದೆ. ಯಾಕಂದರೆ ಇಷ್ಟು ದಿನ ನನಗೆ ಅದು ಬಿದ್ದಿರಲಿಲ್ಲ. ಬಟ್ 7 ದಿವಸ ಇವತ್ತು ಪೂಜೆ ಮುಗಿಸ್ತಾ ಇದ್ದೀನಿ. ಬೆಳಗಿನ ಜಾವ 4 ಗಂಟೆಗೆ ನನಗೆ ಕನಸು ಬಿದ್ದಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ರಾಯರು ಎಷ್ಟು ಶಕ್ತಿಶಾಲಿಗಳಿದ್ದಾರೆ. ಯಾಕಂದರೆ ಕಷ್ಟ ಅನುಭವಿಸಿದ್ದಾರೆ. ಯಾವತ್ತೂ ನನಗೆ ಇದು ನೈವೇದ್ಯ ಮಾಡಿ, ಅದು ನೈವೇದ್ಯ ಮಾಡಿ ಅಂತ ಯಾವತ್ತೂ ಅವ್ರು ಹೇಳಿಲ್ಲ. ಯಾಕಂದರೆ ಅವ್ರು ಕಷ್ಟದಲ್ಲಿ ಬಂದವರು. ಅದಕ್ಕೆ ಈ ಜನದ ಕಷ್ಟ ಗೊತ್ತಾಗುತ್ತೆ. ಅದಕ್ಕೆ ಹೇಳ್ತೀನಿ, ತಿಳಿದ ಹಾಗೆ ಏನಾದರೂ ಇಟ್ಟು ಪೂಜೆ ಮಾಡಿ, ಆದರೆ ಭಕ್ತಿಯಿಂದ ಮಾಡಿ. ನಾನು ರಾಯರ ಚರಿತ್ರೆಯನ್ನು ಓದ್ತಿದ್ದೀನಿ, ಇದನ್ನು ಓದ್ತೀನಿ. ನೀವು ಎಲ್ಲರೂ ಓದಿ ಚೆನ್ನಾಗಿರುತ್ತೆ. ರಾಯರ ಚರಿತ್ರೆ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ, ನೀವು ಓದ್ಕೊಳ್ಳಿ. ಆಮೇಲೆ 5 ದಿನದ ಪೂಜೆ ಅಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಏನು ಮಾಡೋಕ್ಕೆ ಹೋಗ್ಬೇಡಿ. ಚೆನ್ನಾಗಿ ಫೋಟೋ ಇದ್ದರೆ ಫೋಟೋ ಒರೆಸಿ, ವಿಗ್ರಹ ಇದ್ದರೆ ವಿಗ್ರಹ ಚೆನ್ನಾಗಿ ತೊಳ್ಬಿಟ್ಟು, ನೀವು ಸ್ನಾನ ಮಾಡ್ತಾರಲ್ಲ ಅದಕ್ಕೆ ಶುದ್ಧಿ ಆಗಬೇಕಲ್ವ ದೇವರನ್ನು, ಅದೇ ರೀತಿ ಶುದ್ಧಿ ಮಾಡಿ ಗಂಧ ಹಚ್ಚಿಬಿಟ್ಟು 2 ತುಪ್ಪದ ದೀಪ ಹಚ್ಚಿ, ತುಪ್ಪ ಅಂದರೆ ರಾಯರಿಗೆ ಇಷ್ಟ, ಅದಕ್ಕೆ ತುಪ್ಪದ ದೀಪ ಹಚ್ಬಿಟ್ಟು, ಹೂವಿದ್ರೆ ಹೂವು, ತುಳಸಿ ಇದ್ದರೆ ತುಳಸಿ, 2 ತುಳಸಿ ಇದೆ, 2 ತುಳಸಿ ಇಟ್ಟು, ಇಲ್ವಾ ಮಣ್ಣಿನ ದೀಪ ಇತ್ತು, ಆ ಮಣ್ಣಿನ ದೀಪನೇ ಇಟ್ಬಿಟ್ಟು ಕಲ್ಸಕ್ಕಿಂದ ಕಲ್ಸಕ್ರಿ, ಇಲ್ಲಾಂದ್ರೆ 1 ಲೋಟ ಹಾಲು ಹಾಕ್ಬಿಟ್ಟು 5 ದಿನ ಭಕ್ತಿಯಿಂದ 5 ಗುರುವಾರ ಬೇಡ್ಕೊಳ್ಳಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಗೆ ಏನು ಆಸೆಗಳಿದೆಯಲ್ಲ ಅದೆಲ್ಲವೂ ಈಡೇರುತ್ತೆ. ಹೀಗೆ ಡೈಲಿ ನಾನು ನಾಳಿಂದ ವಿಡಿಯೋ ಮಾಡ್ತಾ ಹೋಗ್ತೀನಿ. ಯಾರ್ಯಾರು ಏನೇನು ಕೇಳೋದಿದೆ, ಸಂತಾನ ಬಗ್ಗೆ ಆಗಲಿ, ಬೇಕಾದ ಬಗ್ಗೆ ಆಗಲಿ, ಪ್ರದಕ್ಷಿಣೆ ಬಗ್ಗೆ ಯಾವುದೇ ರಾಯರ ವಿಷಯ ಆಗಿದ್ದರೂ ದಯವಿಟ್ಟು ಕೇಳಿ. ನಾನು ತಿಳಿದಿದ್ದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಹೊಸ ವರ್ಷ ಆಶೀರ್ವಾದಾಗಲಿ ಅಂತ ಹೇಳಿಬಿಟ್ಟು, ಜೈ ರಾಘವೇಂದ್ರ ರಾಯ ಸತ್ಯ ಧರ್ಮದ ತಾಯಿ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮದೇವನೇ. ರಾಯರು ಎಲ್ರಿಗೂ ಸನ್ಮಂಗಳ ಮಾಡಲಿ. ನಮಸ್ತೆ.